ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನೋಡಿ, ಇದು ಕೇವಲ ಒಬ್ಬ ಸಾಮಾನ್ಯ ರಾಜನ ಕಥೆ ಖಂಡಿತ ಅಲ್ಲ. ಇದು ದಕ್ಷಿಣ ಭಾರತದ ಗರ್ಜನೆ ಕಥೆ. ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ, ಇತಿಹಾಸವೇ ಸಿಂಹ ಅಂತ ಕರೆದ ಒಬ್ಬ ಅಪ್ರತಿಮ ಯೋಧನ ರೋಚಕ ಕಥೆ. ಹೌದು, ನಾವಿಂದು ಮಾತನಾಡ್ತಿರೋದು ಇಮ್ಮಡಿ ಪುಲಿಕೇಶಿಯ ಬಗ್ಗೆ. ಕತ್ತಲೆಯಲ್ಲಿ ಬೆಂಕಿಯ ಜ್ವಾಲೆಗಳು ಹೇಗೆ ಭಗ್ಗನೆ ಉರಿಯುತ್ತವೋ ಹಾಗೆ ಆತನ ಚರಿತ್ರೆ ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಪ್ರಕಾಶಮಾನವಾಗಿ ನಿಂತಿದೆ. ಬನ್ನಿ, ಈ ಅದ್ಭುತ ಕಥೆಯನ್ನ ಶುರು ಮಾಡೋಣ. ಮೂಲಗಳ ಪ್ರಕಾರ ಇತಿಹಾಸ ಆತನನ್ನ ಹೇಗೆ ನೋಡಿದೆ ಅನ್ನೋದಕ್ಕೆ ಈ ಒಂದು ಸಾಲು ಸಾಕು. ಇದು ದಕ್ಷಿಣ ಭಾರತದ ಗರ್ಜನೆಯ ಕಥೆ. ಇದು ಕೇವಲ ಯುದ್ಧಗಳ ವಿವರಣೆಯಲ್ಲ. ಊಹಿಸ್ಕೊಳ್ಳಿ, ಒಂದು ಗರ್ಜಿಸುವ ಸಿಂಹ ಕಾಡಿಗೆ ಕಾಲಿಟ್ಟಾಗ ಇಡೀ ಕಾಡು ಹೇಗೆ ಸ್ತಬ್ಧವಾಗುತ್ತದೆಯೋ ಹಾಗೆ ಪುಲಿಕೇಶಿಯನ ಎಂಟ್ರಿ ಶತ್ರುಪಾಳ್ಯದಲ್ಲಿ ಭೀತಿಯನ್ನು ಹುಟ್ಟುಹಾಕುತ್ತಿತ್ತು. ಆತನ ಹೆಸರು ಕೇಳಿದರೇನೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲ ಅಕ್ಷರಶಃ ಬೆಚ್ಚಿಬಿಡ್ತಿದ್ವು. ಎಂಥ ಪವರ್ ಅಲ್ವಾ. ಭಾಗ 1. ದಕ್ಷಿಣದ ಸಿಂಹದ ಉದಯ. ಪ್ರತಿಯೊಂದು ದೊಡ್ಡ ಶಕ್ತಿಯ ಹಿಂದೆಯೂ ಒಂದು ಕಠಿಣ ಹಿನ್ನೆಲೆ ಇದ್ದೇ ಇರುತ್ತೆ. ಬಾಲ್ಯದಲ್ಲೇ ಪುಲಿಕೇಶಿಯ ಕಣ್ಣಲ್ಲಿ ಒಂಥರ ಬೆಂಕಿ ಇತ್ತು. ತನ್ನ ಸಾಮ್ರಾಜ್ಯ ಕಳೆದು ಹೋಗುವ ಭೀತಿ ಎದುರಾದಾಗ ಈ ಯುವರಾಜ ಎದೆಗುಂದಲಿಲ್ಲ. ಬದಲಾಗಿ ಒಂದು ಕಠಿಣ ಪ್ರತಿಜ್ಞೆ ಮಾಡಿದ. ಚಾಲುಕ್ಯರ ಧ್ವಜ ಮತ್ತೆ ಆಕಾಶದಲ್ಲಿ ಹಾರಬೇಕು. ಕೈಯಲ್ಲಿ ಕತ್ತಿ ಹಿಡಿದು ಆತ ನಿಂತಾಗ ಶತ್ರುಗಳ ಭವಿಷ್ಯವೇ ಅಲ್ಲಾಡುತ್ತಿತ್ತು. ಈ ಒಂದು ಉರಿಯುವ ಸಂಕಲ್ಪವೇ ಆತನ ಇಡೀ ಜೀವನದ ಮಿಷನ್ಗೆ ಅಡಿಪಾಯವಾಯಿತು. ಆಮೇಲೆ ಏನಾಯ್ತು ಗೊತ್ತಾ? ಸಮಯ ಕಳೆದಂತೆ ಆತ ಸುಮ್ಮನೆ ಕೂರಲಿಲ್ಲ. ಯುದ್ಧಗಳ ಬೆಂಕಿಯಲ್ಲಿ ತಾನೇ ಉರಿದು ಪುಟವಿಟ್ಟ ಚಿನ್ನದಂತೆ, ಅಥವಾ ಹೇಳಬೇಕನ್ನೇ ಉಕ್ಕಿನಂತೆ ಗಟ್ಟಿಯಾದ. ನಿರಂತರವಾದ ಈ ಹೋರಾಟಗಳು ಆ ಯುವರಾಜನನ್ನ ಎಂದಿಗೂ ಮುರಿಯಲಾಗದ, ಯಾರಿಂದಲೂ ಎದುರಿಸಲಾಗದ ಒಬ್ಬ ಸ್ಟ್ರಾಂಗ್ ಲೀಡರ್ ಆಗಿ ರೂಪಿಸಿದವು. ಕೊನೆಗೂ ಆ ಐತಿಹಾಸಿಕ ಕ್ಷಣ ಬಂದೇ ಬಿಡ್ತು. ಬಾದಾಮಿಯ ಸಿಂಹಾಸನದ ಮೇಲೆ ಪುಲಿಕೇಶಿ ಕೂತ ಆ ದಿನ ಇಡೀ ದಕ್ಷಿಣ ಭಾರತ ಹೊಸ ರಾಜನ ಗರ್ಜನೆಯನ್ನ ಕೇಳಿಸ್ಕೊಂಡಿತ್ತು. ಆ ಸಿಂಹಾಸನ ಬರೀ ಒಂದು ಕುರ್ಚಿ ಆಗಿರಲಿಲ್ಲ. ಅದು ಇಡೀ ದಕ್ಷಿಣ ಭಾರತದ ಹೊಸ ಪ್ರಬಲ ಶಕೆಯ ಅಧಿಕೃತ ಆರಂಭದ ಸಂಕೇತವಾಗಿತ್ತು. ಅಲ್ಲಿಂದ ನಿಜವಾದ ಆಟ ಶುರುವಾಯಿತು. ಭಾಗ 2. ಉತ್ತರದ ಚಕ್ರವರ್ತಿಗೆ ಸವಾಲು. ಈಗ ಆತನ ಆಳ್ವಿಕೆಯ ಅತಿ ಮುಖ್ಯವಾದ ಭೌಗೋಳಿಕ ಮತ್ತು ರಾಜಕೀಯ ಸಂಘರ್ಷದ ಕಡೆ ಬರೋಣ. ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಒಬ್ಬನೇ ಚಕ್ರವರ್ತಿ ಇದ್ದ. ಆತನೇ ಹರ್ಷವರ್ಧನ. ಆತನ ಹೆಸರೇ ಸಾಕು, ಉತ್ತರದಲ್ಲಿ ರಾಜ್ಯಗಳೆಲ್ಲ ನಡುಗುತ್ತಿದ್ವು. ಅವನ ಉತ್ತರದ ಅಜೇಯ ಶಕ್ತಿ ಅಂತಲೇ ಕರೀತಾ ಇದ್ರು. ಆದರೆ ದಕ್ಷಿಣದಲ್ಲಿ ಒಬ್ಬ ರಾಜ ಮಾತ್ರ ತಲೆಬಾಗಲಿಲ್ಲ. ಆತನೇ ನಮ್ಮ ಇಮ್ಮಡಿ ಪುಲಿಕೇಶಿ. ಇದು ಅಕ್ಷರಶಃ ಒಂದು ದೊಡ್ಡ ಪರ್ವತ ಮತ್ತು ಭೀಕರ ಬೀರುಗಾಳಿಯ ನಡುವಿನ ಮುಖಾಮುಖಿಯಾಗಿತ್ತು. ನರ್ಮದಾ ನದಿಯ ತೀರದಲ್ಲಿ ನಡೆದ ಆ ಮಹಾಯುದ್ಧ ಇತಿಹಾಸದ ದಿಕ್ಕನ್ನೇ ಬದಲಾಯಿತು. ಸ್ವಲ್ಪ ಊಹಿಸ್ಕೊಳ್ಳಿ, ಮೊದಲು ಕತ್ತಿಗಳ ಭೀಕರ ಘರ್ಷಣೆ, ಆಮೇಲೆ ರಣರಂಗದಲ್ಲಿ ಕುದುರೆಗಳ ಗರ್ಜನೆ, ಕೊನೆಗೆ ಇಡೀ ಯುದ್ಧಭೂಮಿ ರಕ್ತದಿಂದ ಕೆಂಪಾಯಿತು. ಇದರ ಅಂತಿಮ ರಿಸಲ್ಟ್ ಏನಾಯಿತು ಗೊತ್ತಾ? ಉತ್ತರದ ಅಜೇಯ ಚಕ್ರವರ್ತಿ ಹರ್ಷವರ್ಧನ ವಾಪಸ್ ಹೋಗಬೇಕಾಯಿತು. ಉತ್ತರದ ಸಾಮ್ರಾಜ್ಯ ವಿಸ್ತರಣೆಯ ಕನಸು ನರ್ಮದೆ ತೀರದಲ್ಲೇ ಅಂತ್ಯವಾಯಿತು. ಆ ದಿನ ಉತ್ತರದ ಪಡೆಗಳು ಹಿಂದಿರುಗಿದಾಗ ಇಡೀ ಭಾರತವೇ ಒಂದು ದೊಡ್ಡ ಸತ್ಯವನ್ನ ಒಪ್ಕೊಳ್ಬೇಕಾಯಿತು. ಅದೇ ದಕ್ಷಿಣದ ಸಿಂಹ ಪುಲಿಕೇಶಿಯ ಪವರ್. ಉತ್ತರದ ವಿಸ್ತರಣೆಯನ್ನ ತಡೆದ ಈ ಒಂದೇ ಒಂದು ಗೆಲುವು ಆತನನ್ನ ಭಾರತದ ಶ್ರೇಷ್ಠ ಚಕ್ರವರ್ತಿಗಳ ಸಾಲಿನಲ್ಲಿ ತಂದು ನಿಲ್ಲಿಸಿತು. ಎಂಥ ಐತಿಹಾಸಿಕ ಕ್ಷಣ ಅಲ್ವಾ. ಭಾಗ 3. ಸಾಮ್ರಾಜ್ಯ ಮತ್ತು ಸಾಂಸ್ಕೃತಿಕ ವೈಭವ. ಈಗ ಕೇವಲ ಯುದ್ಧಭೂಮಿಯ ಕಥೆಗಳಿಂದ ಸ್ವಲ್ಪ ಹೊರಬರೋಣ. ಆತನ ಗುರಿ ಬರೀ ಒಂದು ರಾಜ್ಯವನ್ನು ಆಳೋದಾಗಿರಲಿಲ್ಲ, ಬದಲಾಗಿ ಒಂದು ಬೃಹತ್ ಮಹಾ ಸಾಮ್ರಾಜ್ಯವನ್ನು ಕಟ್ಟೋದಾಗಿತ್ತು. ಆ ಸುವರ್ಣ ಯುಗದ ನಿರ್ಮಾಣ ಸ್ಟೆಪ್ ಬೈ ಸ್ಟೆಪ್ ನಡೀತು. ಒಂದರ ಹಿಂದೆ ಒಂದಾಗಿ ರಾಜ್ಯಗಳು ಮಣಿದವು. ಚಾಲುಕ್ಯರ ಧ್ವಜ ಗರ್ವದಿಂದ ಹಾರಿತು. ಸಾಮ್ರಾಜ್ಯದಲ್ಲಿ ವ್ಯಾಪಾರ ಅದ್ಭುತವಾಗಿ ಬೆಳೀತು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಲ್ಲಿಲ್ಲದ ಪ್ರೋತ್ಸಾಹ ಸಿಕ್ತು. ಪುಲಿಕೇಶಿ ಬರೀ ಯೋಧನಾಗಿರಲಿಲ್ಲ, ಒಬ್ಬ ಬ್ರಿಲಿಯಂಟ್ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವು ಕೇವಲ ಊರುಗಳ ಹೆಸರುಗಳಲ್ಲ. ಇವು ಪುಲಿಕೇಶಿಯ ಆಳ್ವಿಕೆಯ ಅಳಿಸಲಾಗದ ವೈಭವದ ಚಿಹ್ನೆಗಳು. ಮೂಲಗಳು ಹೇಳುವಂತೆ ಕಲ್ಲಿನಲ್ಲಿ ಕೆತ್ತಿದ ಈ ಅದ್ಭುತ ಕಾವ್ಯಗಳು ಇವತ್ತಿಗೂ ಚಾಲುಕ್ಯರ ಹೆಮ್ಮೆಯನ್ನ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆಯನ್ನ ಜಗತ್ತಿಗೆ ಸಾರುತ್ತಾ ನಿಂತಿವೆ. ಕೊನೆಯ ಭಾಗ, ಮಹಾಯುದ್ಧ ಮತ್ತು ಅಮರತೆ. ಪ್ರತಿಯೊಂದು ಮಹಾನ್ ಕಥೆಗೂ ಒಂದು ಕ್ಲೈಮ್ಯಾಕ್ಸ್ ಇದ್ದೇ ಇರುತ್ತೆ. ಜಗತ್ತನ್ನೇ ನಡುಗಿಸುವ ಒಂದು ಅಂತಿಮ ಪರೀಕ್ಷೆ ಎಲ್ಲರಿಗೂ ಎದುರಾಗುತ್ತೆ. ಹಾಗಾದರೆ ಈ ಅಜೇಯ ಸಿಂಹ ಮತ್ತೊಂದು ಮಹಾಶಕ್ತಿಯನ್ನ ಎದುರಿಸಿದಾಗ ಏನಾಗಬಹುದು? ಈ ಪ್ರಶ್ನೆ ಮುಂದಿನ ಘೋರ ಯುದ್ಧದ ತೀವ್ರತೆಯನ್ನು ವಿವರಿಸುತ್ತೆ. ಅದು ಬರೀ ಯುದ್ಧ ಆಗಿರಲಿಲ್ಲ, 2 ಯುಗಗಳ ನಡುವಿನ ಡಿಕ್ಕಿಯಾಗಿತ್ತು. ಪ್ರತಿಯೊಬ್ಬ ಸಿಂಹಕ್ಕೂ ಒಂದು ದೊಡ್ಡ ಯುದ್ಧ ಕಾಯ್ತಾ ಇರುತ್ತೆ ಅಲ್ವಾ? ಇಲ್ಲೂ ಅಲೇ ಆಯಿತು. ಪಲ್ಲವರ ಸಾಮ್ರಾಜ್ಯ ಮತ್ತು ಅವರ ಪ್ರಬಲ ರಾಜ ನರಸಿಂಹವರ್ಮನ್ ಎದುರಾದರು. ಈ 2 ಮಹಾಶಕ್ತಿಗಳು ಮುಖಾಮುಖಿಯಾದಾಗ ಯುದ್ಧ ಕಾಳ್ಗಿಚ್ಚಿನಂತೆ ಹರಡಿತು.
ಭೂಮಿ ನಡಗಿತು, ಆಕಾಶವೇ ಮೌನವಾಯಿತು ಅಂತ ಮೂಲಗಳು ವರ್ಣಿಸ್ತವೆ. ಇದು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅತ್ಯಂತ ವಿನಾಶಕಾರಿ ಘರ್ಷಣೆಗಳಲ್ಲಿ ಒಂದಾಗಿತ್ತು. ಪ್ರಾಚೀನ ಕಾಲದ ಯುದ್ಧಗಳ ವಾಸ್ತವ ಇದೆಯಲ್ಲ, ಅದು ಬಹಳ ಕ್ರೂರವಾಗಿರುತ್ತೆ. ಆ ಮಹಾಯುದ್ಧದ ಸಮಯದಲ್ಲಿ ಒಂದು ದಿನ ಯುದ್ಧ ಭೂಮಿಯಲ್ಲಿ ರಾಜ ಪುಲಿಕೇಶಿ ದಿಢೀರ್ನೆ ಕಣ್ಮರೆಯಾಗ್ತಾನೆ. ಹೌದು, ಆತನ ಅಂತ್ಯ ನಿಗೂಢ ಮತ್ತು ಅನಿರೀಕ್ಷಿತ. ಇದು ಇತಿಹಾಸದ ಒಂದು ದುರಂತ ವಾಸ್ತವ. ಆದ್ರೇನು, ಒಬ್ಬ ಯೋಧ ಸಾಯಬಹುದು, ಆದರೆ ಅವನ ಗರ್ಜನೆ ಎಂದಿಗೂ ಸಾಯೋದಿಲ್ಲ. ಪುಲಿಕೇಶಿಯ ಭೌತಿಕ ಅಂತ್ಯವಾಗಿದ್ರೂ ಆತನ ಪರಂಪರೆ ಬಾದಾಮಿಯ ಕಲ್ಲುಗಳಲ್ಲಿ ಇಂದಿಗೂ ಅಮರವಾಗಿದೆ. ಆ ಕಲ್ಲುಗಳ ಹತ್ತಿರ ಹೋದ್ರೆ ಇವತ್ತಿಗೂ ಪಿಸುಗುಟ್ಟುವಂತೆ ಭಾಸಾಗುಟ್ಟೆ, ಇಲ್ಲಿ ಒಮ್ಮೆ ದಕ್ಷಿಣದ ಸಿಂಹ ಆಳುತ್ತಿದ್ದ ಅಂತ. ಶೌರ್ಯ ಎಂದರೆ ಪುಲಿಕೇಶಿ, ಚಾಲುಕ್ಯರ ಗರ್ವ. ಖಂಡಿತವಾಗಿಯೂ ಒಬ್ಬ ಮನುಷ್ಯನ ಅಚಲವಾದ ಛಲ ಇತಿಹಾಸದಲ್ಲಿ ಹೇಗೆ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದಕ್ಕೆ ಪುಲಿಕೇಶಿಗಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಒಂದು ಸಾಮ್ರಾಜ್ಯ ಮಣ್ಣಾಗಬಹುದು, ಆದರೆ ಇಂತಹ ಅಪ್ರತಿಮ ಶೌರ್ಯದ ಕಥೆಗಳು ಕಾಲವನ್ನ ಮೀರಿ ನಿಲ್ತವೆ. ಕತ್ತಿ ಹಿಡಿದ ಕೈಗಳು ಮರೆಯಾಗಿರಬಹುದು, ಆದರೆ ಆ ಕೈಗಳು ಬಿಟ್ಟು ಹೋದ ಇತಿಹಾಸದ ಹೆಜ್ಜೆಗುರುತುಗಳನ್ನ ಅಳಿಸಲು ಕಾಲಕ್ಕೂ ಸಾಧ್ಯವೇ? ನೀವೇ ಯೋಚಿಸಿ. ಈ ಅದ್ಭುತ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.